ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಲ್ಲ, ಈ ವಿಡಿಯೋ ಬಂದು ನಿಮ್ಗೇನೆ. ಅಂಡ್ ನಿಮ್ಮ ವ್ಯಕ್ತಿ ಈ ವೀಕ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ. ಅಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಈ ವಿಡಿಯೋನ ನೋಡ್ತಿರಲ್ಲ ಅಲ್ಲಿಂದ ನಿಮ್ಗೆ 1 ವೀಕ್ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಂಡ್ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಜೊತೆಲಿ ಯಾರ ಜೊತೆಲಿ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ ಅವರ ಸಿಚುವೇಶನ್ ತಿಳಿಸಿ. ಅಂಡ್ ಆ ವ್ಯಕ್ತಿ ಇವರನ್ನ ಸಂಪರ್ಕ ಮಾಡೋ ಚಾನ್ಸಸ್ ಇದೆಯಾ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಓಕೆ ಗೈಸ್, ಇಲ್ಲಿ ನಿಮ್ ವ್ಯಕ್ತಿಯ ಸಿಚುವೇಶನ್, ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ ಆ ವ್ಯಕ್ತಿಯ ಸಿಚುವೇಶನ್ ನೋಡೋದಾದ್ರೆ, ಆ ಪರ್ಸನ್ ತುಂಬಾನೇ ಈಗ ನೋಡಿರೋ ಪೋಸ್ಟ್ ನಿಮ್ ಸೋಷಿಯಲ್ ಮೀಡಿಯಾನಲ್ಲಿ ಸ್ಪೈ ಮಾಡೋದು, ಆ ಎನರ್ಜಿ ಅನ್ನೋದು ತುಂಬಾ ಹೈ ಲೆವೆಲ್ ಅಲ್ಲಿ ಕಾಣ್ತಾ ಇದೆ. ಆ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ನಿಮ್ ಜೊತೆಲಿ ಇದ್ದಾಗ ಹೇಗಿದ್ರಲ್ಲ ಈಗ ಮತ್ತೆ ಅದೇ ಸ್ಟೇಜ್ ಬರ್ಬೇಕು, ಆ ರೀತಿ ಇರ್ಬೇಕು, ಮುಂಚಿನ ರೀತಿಲಿ ನಾವ್ ಇರ್ಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಈ ವ್ಯಕ್ತಿ. ಈಗ ನೋಡಿರೋ ಪೋಸ್ಟ್, ಈಗ ನೀವು ಪೋಸ್ಟೇ ಮಾಡಿರೋದಿಲ್ಲ, ಬಟ್ ಸ್ಟಿಲ್ ಇವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅನ್ಸಿದ್ರೆ ಅನ್ಬ್ಲಾಕ್ ಮಾಡಿ ಅದನ್ನ ಚೆಕ್ ಮಾಡೋದು, ನೋಡಿರೋ ಫೋಟೋಸ್ನೇ ನೋಡೋದು, ಇನ್ನೇನಾದ್ರೂ ಹಾಕ್ತಿರೇನೋ ಅಂತ ವೆಯ್ಟ್ ಮಾಡೋದು, ಈ ರೀತಿ ಸಿಚುವೇಶನ್ಸ್ ಕಾಣ್ತಿದೆ. ಅಂಡ್ ಕೆಲವರು ಇಲ್ಲಿ ಅವರ ಕರ್ಮನ ಅನ್ಭೋಗ್ಸಿದ್ದು ಕಾಣ್ತಾ ಇದೆ. ಈಗ ಇನ್ಸ್ಟೆಂಟ್ ಕರ್ಮ ಅಂತ ಏನ್ ಹೇಳ್ತೀವಲ್ಲ, ಈಗ ಸಾರಿ, ನಿಮ್ ಜೊತೆಲಿ ಇದ್ದಾಗ ವ್ಯಕ್ತಿ ತುಂಬಾನೇ ಚೆನ್ನಾಗಿದ್ರು, ಖುಷಿಯಾಗಿದ್ರು, ಬಟ್ ಅವ್ರು ನಿಮಗೆ ಏನ್ ಮೋಸ ಮಾಡಿನೋ ಅಥವಾ ಹೇಗ್ ಅವರು ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ತಂದ್ರು ಅದ್ ನಿಮಗೆ ಗೊತ್ತಿದೆ. ಬಟ್ ಅದಾದ್ಮೇಲೆ ಇನ್ಸ್ಟೆಂಟ್ ಕರ್ಮ ಅನ್ನೋದನ್ನ ಇವರು ಅನ್ಭೋಗ್ಸಿದ್ದಾರೆ. ಬೇಗನೆ ಒಂದು ಹೆಲ್ತ್ ವಿಚಾರವಾಗಿ ಅಂಡ್ ಇನ್ನೊಂದು ಅವರ ಫ್ಯಾಮಿಲಿ ವಿಚಾರವಾಗಿ ತುಂಬಾನೇ ಸಫರ್ ಮಾಡಿದ್ದಾರೆ ಫೈನಾನ್ಷಿಯಲಿ. ಬಟ್ ಈಗ ಮತ್ತೆ ಆ ವ್ಯಕ್ತಿಗೆ ಅದರ ಅರ್ಥ ಆಗಿದೆ ಅವರಿಗೆ. ಈಗ ನೀವ್ ಇದ್ದಾಗ ಹೇಗಿತ್ತು ಲೈಫು ಅಂಡ್ ಈಗ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವರಿಗೆ. ಅಂಡ್ ಇಲ್ಲಿ ಸೊ ಓನ್ಲಿ ಈಗ ಸ್ಪೈಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ರೀಕನ್ಸಿಲೇಷನ್ ಮಾಡ್ಕೊಳ್ಬೇಕು ನಿಮ್ ಜೊತೆಲಿ ಅಂತ ಇಲ್ಲಿ ಸ್ಪೈ ಮಾಡ್ತಾ ಇದ್ದಾರೆ. ಆ ಥಾಟ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಈ ವ್ಯಕ್ತಿಗೆ. ಓಕೆನಾ, ಬಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದ್ ಕಾರ್ನರ್ ಅಲ್ಲಿ ಭಯ ಇದೆ. ನೀವೇನ್ ಇವ್ರ ಬಗ್ಗೆ ಥಿಂಕ್ ಮಾಡ್ತಿರ್ಬೋದು, ನೀವೇನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀರಾ. ಈಗ ಒಂದ್ ಸರ್ಟನ್ ಟೈಮ್ ಅಲ್ಲಿ ಈಗ ಅವ್ರು ನೋ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಎಷ್ಟೇ ಪ್ರೀತಿ ಇದ್ರು ಹೋಗ್ತಾ ಹೋಗ್ತಾ ಅದು ಗ್ಯಾಪ್ ಆಯ್ತು ಅಂತಂದಾಗ ನಿಮಗೆ ಕೋಪ ಅನ್ನೋದು ಬಂದೇ ಬರುತ್ತೆ. ಈಗ ಸರಿ ಇರೋದನ್ನು ನೀವು ತಪ್ಪಾಗಿ ತಿಳ್ಕೊಳ್ತೀರಾ. ಇದು ಆ ವ್ಯಕ್ತಿಗೆ ತುಂಬಾನೇ ಟ್ರಿಗರ್ ಮಾಡ್ತಾ ಇದೆ. ಟ್ರಿಗರ್ ಅನ್ನೋ ಸೆನ್ಸ್ ಭಯ ಜಾಸ್ತಿ ಆಗ್ತಾ ಇದೆ. ಈ ಭಯ ಅವ್ರನ್ನ ಮುಂದೆ ಬರೋದಕ್ ಬಿಡ್ತಲ್ಲ ಅಂಡ್ ಕಂಟ್ರೋಲ್ ಮಾಡ್ತಾ ಇದೆ ಆ ಭಯನೇ. ಬಟ್ ಸಕ್ಸಸ್ ಇದೆ ಇಲ್ಲಿ. ನಿಮ್ಮ ವ್ಯಕ್ತಿ ಬರ್ತಾರಾ, ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದಕ್ಕಿಂತ ಎಲ್ಲೋ ನೀವು ಹೋಗ್ತಾ ನಿಮ್ ವ್ಯಕ್ತಿನ ನೋಡ್ಬೋದು, ಅಲ್ಲಿ ಮಾತಾಡ್ಸೋ ಸಂದರ್ಭಗಳು ಜಾಸ್ತಿ ಇದೆ ಅನ್ನೋದು ಕಾಣ್ತಿದೆ ಇಲ್ಲಿ. ಥ್ರೂ ಫೋನ್ ಕಾಲ್ಸ್ ಇಂತ ಡೈರೆಕ್ಟ್ ಮೀಟ್ ಅನ್ನೋದು ಜಾಸ್ತಿ ಇದೆ ಇಲ್ಲಿ. ಓಕೆನಾ, ಸೊ ಈ ರೀತಿ ಮೀಟಪ್ ಆಗೋ ಚಾನ್ಸಸ್ ಇದೆ, ಸಕ್ಸಸ್ ಇದೆ.
ಅವರ ತಪ್ಪು ಅವರಿಗೆ ಅರಿವಾಗಿದೆ ಅಂಡ್ ನಿಮ್ಮ ವ್ಯಾಲ್ಯೂ ಈಗ ಅವರಿಗೆ ಗೊತ್ತಾಗಿದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಈಗ ಈ ವ್ಯಕ್ತಿ. ಅಥವಾ ನಿಮ್ಮ ಮ್ಯಾನಿಫೆಸ್ಟ್ ಅನ್ನೋದು ನೀವು ಇಷ್ಟು ದಿನ ಏನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಇನ್ ಬರೋ ಮುಂದೆ, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿ ಈಗ ಮೀಟ್ ಸಹ ಮಾಡ್ತಿರ್ಬೋದು. ಇನ್ ಮುಂದೆ ಬರೋ ದಿನಗಳಲ್ಲಿ ನೀವು ಸಡನ್ ಆಗಿ ಈ ಸಿಚುವೇಶನ್ ಅನ್ನೋದು ಒಂದು ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸಡನ್ ಆಗಿ ನಿಮ್ ವ್ಯಕ್ತಿನ ನೋಡೋದಾಗ್ಲಿ, ಅಂಡ್ ಸಡನ್ ಆಗಿ ಈಗ ಹೊರಗಿದ್ದಾಗ ಸಡನ್ ಆಗಿ ಯಾರು ಜಗಳ ಆಡೋದಕ್ಕೂ ಆಗೋದಿಲ್ಲ. ಸೊ ಮಾತಾಡ್ಸೋ ಸಿಚುವೇಶನ್ ಜಾಸ್ತಿನೇ ಇದೆ ಇಲ್ಲಿ. ಅಥವಾ ಈಗಾಗ್ಲೇ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡ್ತಿದ್ರೆ ಮೀಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಬಟ್ ಸ್ಟಾರ್ಟಿಂಗ್ ನಲ್ಲಿ ಈ ವ್ಯಕ್ತಿ ಅದೇ ಪ್ರೀತಿ ಆಗ್ಲಿ, ಮದ್ವೆ ವಿಚಾರ ಆಗ್ಲಿ, ಈ ರೀತಿ ಏನು ಪ್ರಸ್ತಾಪ ಮಾಡೋದಿಲ್ಲ. ಜಸ್ಟ್ ಫಸ್ಟ್ ಫ್ರೆಂಡ್ಸ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟೋದ್ಮೇಲೆ ತುಂಬಾನೇ ಡೀಪ್ ಆಗೇನೆ ಹರ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ. ತುಂಬಾ ಪೇನ್ಫುಲ್ ಡೇಸ್ ನ ಅನುಭವಿಸಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್. ಕನ್ಫರ್ಮ್ ಆಗಿದೆ ರಿಕನ್ಸಿಲೇಷನ್ ಅನ್ನೋದು. ವೇಟಿಂಗ್, ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ ವಿಚಾರವಾಗಿ. ಪ್ರೋಗ್ರೆಸ್ ಅನ್ನೋದನ್ನ ತಗೊಂಡ್ ಬರ್ಬೇಕು ಅವರಿಗೆ. ಮತ್ತೆ ಏನ್ ಅವರು ಅದೇ ಯಾವ ಸಿಚುವೇಶನ್ ಇಂದ ಅವ್ರು ನೋ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ನಿಮ್ ಜೊತೆಲಿ, ಆ ಭಯ ಅನ್ನೋದು ತುಂಬಾನೇ ಕಾಡ್ತಿದೆ ಆ ವ್ಯಕ್ತಿಗೆ. ನೀವೆಲ್ಲಿ ಆ ಸಿಚುವೇಶನ್ ನ ನೀವ್ ಅರ್ಥ ಮಾಡ್ಕೊಂಡಿರೋದಿಲ್ಲ, ನೀವ್ ತಪ್ಪು ತಿಳ್ಕೊಂಡಿರ್ತೀರಾ, ನನ್ ಮೋಸ ಮಾಡಿ ಬಿಟ್ಟೋದೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿ ಕಡೆಯಿಂದ ಕೆಲವು ಅವಮಾನಗಳನ್ನ ನೀವು ಅನ್ಭೋಗ್ಸಿದ್ದೀರಾ. ನೋ ಕಾಂಟ್ಯಾಕ್ಟ್ ಆಗೋ ಟೈಮ್ ಅಲ್ಲಿ, ಆ ಸಿಚುವೇಶನ್ ಅಲ್ಲಿ ನೀವು ಕೆಲವು ಅವಮಾನಗಳನ್ನ ಅನ್ಭೋಗ್ಸಿರೋದ್ರಿಂದ ಆ ವ್ಯಕ್ತಿ ಅದನ್ನೆಲ್ಲ ನೆನ್ಪಿಸ್ಕೊಂಡು ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ನೀವ್ ಏನಂತ ತಿಳ್ಕೊಂಡಿರ್ಬೋದು, ಅವ್ರ ತಪ್ಪು ಅವ್ರಿಗೆ ಅರಿವಾಗಿದ್ರು ನೀವ್ ಏನಂತ ತಿಳ್ಕೊಂಡಿದ್ದೀರಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ತುಂಬಾನೇ ಇದ್ದಾರೆ ಈ ವ್ಯಕ್ತಿ. ಅಂಡ್ ಇಲ್ಲಿ ಫ್ಯಾಮಿಲಿ ವಿಚಾರವಾಗಿ ಈಗ ತುಂಬಾನೇ ಡಿಸ್ಟರ್ಬ್ ಅನ್ನೋದಕ್ಕಿಂತ ಹೆಂಗೆ ಅಂದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದಿಲ್ಲ ಅವ್ರ ಲೈಫ್ ಅಲ್ಲಿ. ಈಗ ಫ್ಯಾಮಿಲಿಗೆ ಇನ್ನೇನೋ ಒಂದು ಕೊರತೆ ಆಗಿದೆ, ಅಥವಾ ಅವರಿಗೆ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಇರ್ಬೋದು ಆ ಫ್ಯಾಮಿಲಿ ಅನ್ನೋದು ಇರ್ಬೋದು ಅವರು ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ. ಬಟ್ ಈಗೀಗ ಮತ್ತೆ ನಿಮ್ಮನ್ನ ನೆನಪಿಸ್ಕೊಂಡು ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ವೇಟಿಂಗ್ ಎನರ್ಜಿನಲ್ಲಿ ಇದ್ದಾರೆ. ಈ ಡಿಸ್ಟರ್ಬ್ ಎಲ್ಲ ಕಳೆದ್ಮೇಲೆ ಆ ವ್ಯಕ್ತಿ ಬರೋ ಚಾನ್ಸಸ್ ತುಂಬಾನೇ ಇದೆ. ಸೊ ಹೇಳದ್ನಲ್ಲ, ಇಲ್ಲಿ ಕಾಂಟ್ಯಾಕ್ಟ್ ಗಿಂತ ಡೈರೆಕ್ಟ್ ಮೀಟ್ ಅನ್ನೋದು ಇದೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಖಂಡಿತ ಈಗ ಒಂದು ಅವ್ರ ಕಡೆಯಿಂದ ಅಂತೂ ನಿಮ್ಗೆ ಅವಮಾನ ಅನ್ನೋದಂತೂ ಆಗಿದೆ. ಒಂದು ವ್ಯಾಲ್ಯೂ ಕೊಡ್ದಿಲ್ದಿರ ಆ ವ್ಯಕ್ತಿ ಏನೋ ನೋ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಿಮ್ ಬಗ್ಗೆ ಮಾತಾಡಿದಾಗಿರ್ಬೋದು, ಈ ವಿಚಾರಗಳು ನಿಮ್ಗೆ ಅವಮಾನ ಮಾಡಿದೆ. ಸಿ ಡೆಫಿನೆಟ್ಲಿ ಇಲ್ಲಿ ತುಂಬಾ ಜನಕ್ಕೆ ಯಾವ್ದೋ ಒಂದ್ 20% ಜನ ನೀವು ಸಿಂಗಲ್ ಆಗಿರೋರು ಇರ್ಬೋದು. ಬಟ್ ಇನ್ನ ಕೆಲವರಿಗೆ ಆಲ್ಮೋಸ್ಟ್ ಇದು ಬಂದಿರೋದು ಫ್ಯಾಮಿಲಿ ಇರೋ ಅಂತವ್ರದ್ದೆ. ಓಕೆನಾ? ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಇಲ್ಲಿ ಫ್ಯಾಮಿಲಿ ಅನ್ನೋದು. ಸೊ ನೀವು ಬಂದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದ್ರಿ ಅಂತ ಕಾಣಿಸುತ್ತೆ. ಈ ಸೆಕೆಂಡ್ ಆಪ್ಷನ್ ಅಲ್ಲಿ ಇದ್ದಾಗ ನಿಮ್ಗೆ ಏನ್ ಮಾಡ್ಬೇಕು? ಬಿಕಾಸ್ ನಿಮಗ್ ನೀವು ವ್ಯಾಲ್ಯೂ ಕೊಟ್ಕೋಬಹುದು ಹೊರ್ತು ಸೊಸೈಟಿ ಅಂತೂ ವ್ಯಾಲ್ಯೂ ಕೊಡೋದಿಲ್ಲ. ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಅನ್ನೋದು ಅವ್ರಿಗೇನೆ ಇರುತ್ತೆ, ಫಸ್ಟ್ ಬಂದವರಿಗೇನೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವುನು, ಇಂಥ ರಿಲೇಶನ್ಶಿಪ್ಗೆ ಹೋಗ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಆದಷ್ಟು ಇಂಥದೆಲ್ಲಾನು ಎಂಡ್ ಮಾಡಿದ್ರೇನೆ ಒಳ್ಳೇದು. ಬಟ್ ಸ್ಟಿಲ್ ಇಲ್ಲಿ ರೀಡಿಂಗ್ಸ್ ಪ್ರಕಾರ ನೋಡೋದಾದ್ರೆ ಆ ವ್ಯಕ್ತಿನೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಡ್ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಅಂಡ್ ಈ ನಡುವೆ
ಆ ವ್ಯಕ್ತಿನೂ ಸ್ಟೇಬಲ್ ಆಗೋ ಸೂಚನೆ ಕಾಣ್ತಿದೆ ಇಲ್ಲಿ. ಅಂಡ್ ಸೊ ಅವ್ರು ಮಾಡಿರೋಂತ ಮಿಸ್ಟೇಕು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ, ಮೀಟ್ ಮಾಡ್ಲಾ ಬೇಡ್ವಾ ಅನ್ನೋ ಒಂದು ಜಗ್ಲಿಂಗ್ ತಗೊಂಡ್ ಬಂದಿದೆ. ಬಟ್ ಸ್ಟಿಲ್ ಇಲ್ಲೆಲ್ಲೂ ಕಾಂಟ್ಯಾಕ್ಟ್ ಅನ್ನೋದು ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಇಲ್ಲಿ ಡೈರೆಕ್ಟ್ ಮೀಟ್ ಅನ್ನೋದು ಕಾಣ್ತಾ ಇದೆ. ಅಚಾನಕ್ ಆಗಿ ಹೇಳ್ತಾರಲ್ಲ, ಎಲ್ಲೋ ಹೋಗ್ತಾ ಇದ್ರಿ, ಸಡನ್ ಆಗಿ ನೋಡಿದ್ರಿ, ಮೀಟ್ ಮಾಡಿದ್ರಿ, ಈ ರೀತಿ ಒಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಈಗ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ಲಾನ್ ಮಾಡಿ ಮೀಟ್ ಮಾಡೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಓಕೆನಾ? ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ನನ್ಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ ಗೈಸ್, ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಅದೇ ಹೇಳಿದ್ನಲ್ಲ, ಆ ವ್ಯಕ್ತಿ ಕಡೆಯಿಂದ ಅಪ್ರೋಚ್ ಆಗಿರ್ಬೋದು, ಮತ್ತೆ ಪ್ರಪೋಸಲ್ ಈಗ ಬಂದ್ ಕೂಡ್ಲೆ ಆ ವ್ಯಕ್ತಿ ಅದೇ ರೀತಿಲಿ ಇದ್ಬಿಡೋಣ ಅಂತ ಹೇಳೋದಿಲ್ಲ. ಒಂದು ಫ್ರೆಂಡ್ಶಿಪ್ ಅನ್ನೋದು ಕಂಟಿನ್ಯೂ ಆಗಿ ಸ್ವಲ್ಪ ಒಬ್ರಿಗೊಬ್ರು ಅರ್ಥ ಆದ್ಮೇಲೆ ಮತ್ತೆ ಈ ರಿಲೇಶನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ತುಂಬಾನೇ ಪ್ರೀತಿ ಇದೆ ಅವರಿಗೆ. ಅಂಡ್ ಇನ್ಫ್ಲೂಯೆನ್ಸ್ ಅನ್ನೋದು ತುಂಬಾ ಕಾಣ್ತಿದೆ ಇಲ್ಲಿ. ನಿಮ್ಮಿಬ್ರಿಗೂ ಪರಿಚಯ ಇರುವಂತ ಮ್ಯೂಚುವಲ್ ಫ್ರೆಂಡ್ಸ್ ಕಡೆಯಿಂದ ಇರ್ಬೋದು, ಅಥವಾ ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಇನ್ಫ್ಲೂಯೆನ್ಸ್ ಆಗಿದ್ರು ಅಂತಾನು ಕಾಣ್ತಿದೆ. ನೀವು ಇನ್ಫ್ಲೂಯೆನ್ಸ್ ಆಗಕ್ ಹೋಗ್ಬಿಡಿ. ನೀವು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋದಾಗ್ಲಿ ಈ ರೀತಿ ಏನು ಮಾಡಕ್ ಹೋಗ್ಬಿಡಿ. ಬಟ್ ಡೆಫಿನೆಟ್ಲಿ ಇಲ್ಲಿ ಆ ವ್ಯಕ್ತಿ ನಿಮ್ ಲೈಫಿಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಅಂಡ್ ಡೀಪ್ ಕನೆಕ್ಷನ್ ಅನ್ನೋದು ಆಗ್ತಾ ಇದೆ. ಅಂಡ್ ಅವರ ತಪ್ಪು ಅವ್ರಿಗೆ ಅರ್ಥ ಆಗಿದೆ. ನೀವ್ ಇನ್ನು ಮುಂದೆ ತಲೆ ಕೆಡ್ಸ್ಕೊಂಡು ಎಳೋದು, ನೈಟ್ ಹೊತ್ತು ನಿದ್ದೆ ಮಾಡ್ದಿಲ್ದಿರ ಇರೋದು, ಇದನ್ನೆಲ್ಲ ಬಿಟ್ಬಿಡಿ. ಫೋಕಸ್ ಆನ್ ಯೋರ್ ಕೆರಿಯರ್ ಅಷ್ಟೇ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಗೈಡೆನ್ಸ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇದೆ, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.